ಹೌದು, ಇವತ್ತಿನ ದಿನ ನಮ್ಮಗಳಿಗೆ ಇಷ್ಟು ಸಂವಿಧಾನ ಬಂದು ನಮಗೆ ಇಷ್ಟು ವರ್ಷಗಳಾದರೂ ಕೂಡ ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಅನೇಕ ದಲಿತ ಸಂಘಟನೆಗಳ ಮುಖಂಡರುಗಳೆಲ್ಲ ಸೇರಿ ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ. ನಾವು ಲಾಸ್ಟ್ ಬಾರಿ ಹೋರಾಟಗಳು ಮಾಡಿದಾಗ ಜಿ ಪರಮೇಶ್ವರ್ ಅವ್ರಿಗೆ ಉಪಮುಖ್ಯಮಂತ್ರಿ ಕೊಟ್ಟರು. ಆದರೆ ಇವತ್ತು ಹೆಚ್ಚು ಜನಸಂಖ್ಯೆಯಲ್ಲಿರುವಂಥದ್ದು ಬಹುಸಂಖ್ಯಾತರು, SC STಗಳು, OBCಗಳು ಇವತ್ತು ಹೆಚ್ಚಿನ ಸಂಖ್ಯೆಗಳಲ್ಲಿ ಇದ್ದರೂ ಕೂಡ ಇವತ್ತು ನಮ್ಮ ದಲಿತ ಮುಖ್ಯಮಂತ್ರಿ ಇವತ್ತವರೆಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿನ ಮಾಡಬೇಕಂದ್ರೆ ಇವತ್ತು ಯಾವುದೇ ರಾಜಕೀಯ ಆಗಿರ್ಬೋದು ಇವತ್ತಿಗೂ ಮಾಡಲಿಲ್ಲ. ಆದರೆ ಇವತ್ತು ದಲಿತರ ಪರವಾಗಿದ್ದೀನಿ, ಸಂವಿಧಾನ ಅಡಿಯಲ್ಲಿ ನಾವು ನಡೀತಾ ಇದ್ದೀವಿ, ಮಾತು ನಾವು ನುಡಿದಂತೆ ನಡೀತಿದ್ದೇವೆ ಅಂತೇಳಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಹೇಳ್ತಿದ್ದಾರೆ. ಇವತ್ತು ದಲಿತರ CMನ ನೀವು ಮಾಡಿದೇ ಆದರೆ, ಕಾಂಗ್ರೆಸ್ ಸರ್ಕಾರ ಇವತ್ತು ದಲಿತ CM ಮಾಡಿದರೆ ಆದರೆ ಇತಿಹಾಸದ ಪುಟಗಳಲ್ಲಿ ಸೇರ್ಕೊಳ್ಳುತ್ತದೆ. ಯಾಕಂದರೆ ಇವತ್ತು ಕಡಿಮೆ ಸಂಖ್ಯಾ ಜಾತಿಗಳಲ್ಲಿ ನೋಡಿದಾಗ ಎಲ್ಲ ಸಮುದಾಯದವರು ಕೂಡ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಇವತ್ತು ನಮ್ಮ ದಲಿತ CM ಆಗಬೇಕಂತಂದರೆ ಇವತ್ತು ನಮ್ಮ ಮುಂದಿನ ಹೋರಾಟಗಳು ಮಾಡಿ ನಾವು ಕೇಳಬೇಕಾ? ಇವತ್ತು ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ, ಕೂಡಲೇ ಯಾರೇ ಆಗಿರ್ಬೋದು, ಮಲ್ಲಿಕಾರ್ಜುನ್ ಸಾಹೇಬರಾಗಿರ್ಬೋದು, ಜಿ ಪರಮೇಶ್ವರ್ ಅವರಾಗಿರ್ಬೋದು, SC ಮಾದೇವಪ್ಪ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ಯಾರಿಗಾದರೂ ಸರಿ ಒಬ್ಬರು ದಲಿತ CMನ ಮಾಡಬೇಕು ಅಂತೇಳಿ ಇವತ್ತು ಇಡೀ ರಾಜ್ಯದ ಎಲ್ಲ ದಲಿತ ಮುಖಂಡರು ಕೂಡ ಒಂದೇ ಧ್ವನಿಯಲ್ಲಿ ಇವತ್ತು ನಾವು ಚರ್ಚೆಗಳು ನಡೀತಾ ಇದೆ, ಸಭೆಗಳು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ದಲಿತ ಸಂಘರ್ಷ ಸೇನೆಯ ಎಲ್ಲ ಮುಖಂಡರು ಕೂಡ ನಾವು ಸರ್ಕಾರಕ್ಕೆ ಒಂದು ಹಕ್ಕೊತ್ತಾಯಗಳನ್ನು ತಿಳಿಸ್ತಾ ಇದ್ದೀವಿ. ನೀವು ಏನಾದರೂ ದಲಿತ CM ಮಾಡಿಲ್ಲ ಅಂತಾದರೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಉತ್ತರವನ್ನು ಕೊಡ್ತೇವೆ, ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೇವೆ. ಇವತ್ತು ದಲಿತ ಸಮುದಾಯವೆಲ್ಲ ಒಂದಾಗಿದ್ದಕ್ಕೆ ಇವತ್ತು ನಿಮಗೆ ಸರ್ಕಾರ ಬಂದಿದೆ. ನೀವೇನಾದರೂ ದಲಿತ ಮುಖ್ಯಮಂತ್ರಿ ಮಾಡಿಲ್ಲವಾದರೆ ಮುಂದಿನ ದಿನದಲ್ಲಿ ನಿಮ್ಮ ಸರ್ಕಾರ ನಿಲ್ಲೋದಿಲ್ಲ, ಮುಂದಿನ ನಿಮ್ಮ ಸರ್ಕಾರ ಬರೋದಿಲ್ಲ ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ. ಇವತ್ತು ದಲಿತ CM ಆಗಬೇಕು. ಯಾಕಂತಂದರೆ ಇಷ್ಟು ವರ್ಷಗಳಾದರೂ ಕೂಡ ಇದು ಕೂಡ ನಾವು ದಲಿತ CM ಆಗಬೇಕಂದ್ರೂ ಕೂಡ ನಾವು ಹೋರಾಟಗಳು ಮಾಡಿ ಕೇಳೋದ ಪರಿಸ್ಥಿತಿ ಬಂದಿದೆ. ಇವತ್ತು ಏನು ಹಿರಿಯ ನಾಯಕರುಗಳಿದ್ದಾರೆ, ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ಸರ್ಕಾರ ಬಂದಾಗಲೂ ಕೂಡ BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ದಲಿತ CMನ ಇದುವರೆಗೂ ಯಾರೂ ಮಾಡಲಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಮುಗಿದಿದೆ. ಈಗ ನೀವು ದಲಿತ CMನ ಯಾರೇ ಆಗಿರಲಿ, ಇವತ್ತು 4-5 ಜನ ಏನು ಮುಖಂಡರುಗಳಿದ್ದಾರೆ, ಅವ್ರಿಗೆ ಯಾರಿಗಾದರೂ ಒಬ್ಬರನ್ನ ನೀವು ದಲಿತ CM ಮಾಡಬೇಕು, ಮಾಡಿಲ್ಲವಾದರೆ ತಕ್ಕ ಉತ್ತರವನ್ನು ನಾವು ಕೊಡ್ತೇವೆ. ಇಡೀ ದಲಿತ ಸಮುದಾಯ ಎಲ್ಲ ಒಂದಾಗಿ ಈ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನು ಕಳಿಸ್ತೀವಿ ಅಂತೇಳಿ ನಮ್ಮ ದಲಿತ ಸಂಘ ಸೇನೆ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತದೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಇಡೀ ದಲಿತ ಸಂಘಟನೆಗಳೆಲ್ಲ ಸೇರಿ ಒಂದು ಸಭೆಗಳನ್ನ ಚರ್ಚೆಗಳು ಮಾಡೋದ್ರ ಮುಖಾಂತರ, ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಇನ್ನೂ ಜಾಗೃತಿ ಮೂಡಿಸೋದ್ರ ಮುಖಾಂತರ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೇವೆ. ನೀವು ದಲಿತ CM ಮಾಡಲೇಬೇಕು ಅಂತೇಳಿ ನಮ್ಮ ದಲಿತ ಸಂಘ ಸೇನೆ ಎಲ್ಲ ಮುಖಂಡರು ಕೂಡ ಒಂದೇ ಧ್ವನಿಯಲ್ಲಿ ನಾವು ಹೇಳ್ತಾ ಇದ್ದೀವಿ.